ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಜೂನ್ 25ನೇ ತಾರೀಕು ಕನ್ನಡ ಚಿತ್ರರಂಗಕ್ಕೆ ಒಂದು ವಿಶೇಷವಾದ ದಿನ ಅಂತ ಹೇಳಬಹುದು. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮದುವೆಯಾದಂತ ಒಂದು ಅದ್ಭುತವಾದ ಸುದಿನ. ಇವತ್ತು ಅವರಿಬ್ಬರು ನಮ್ಮೊಂದಿಗೆ ಇದ್ದಿದ್ರೆ ತಮ್ಮ 73ನೇ ಮದುವೆ ವಾರ್ಷಿಕೋತ್ಸವವನ್ನ ತುಂಬಾ ಅದ್ದೂರಿಯಾಗಿ ಆಚರಿಸಿಕೊಳ್ತಾ ಇದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಮದುವೆಯ ವಾರ್ಷಿಕೋತ್ಸವ ದಿನದಂದು ಅವರನ್ನ ಸ್ಮರಿಸುತ್ತಾ ಅವರ ಮದುವೆಯ ಬಗ್ಗೆ ಕೆಲವು ವಿಶೇಷ ಸಂಗತಿಗಳನ್ನ ತಿಳಿದುಕೊಳ್ಳೋಣ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರು ದೂರದ ಸಂಬಂಧಿಕರು. ಪಾರ್ವತಮ್ಮ ರಾಜ್ಕುಮಾರ್ ಅವರು ಹುಟ್ಟುವಾಗಲೇ ಅವರನ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಆಗ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಮುತ್ತುರಾಜ್ ಅಂತ ಇರುತ್ತೆ. 1953ರ ಹೊತ್ತಿಗೆ ಮುತ್ತುರಾಜ್ ಅವರಿಗೆ 24 ವರ್ಷಗಳು ತುಂಬಿರ್ತವೆ. ಆಗ ಅವರಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಹೇಳಿದ ಮಾತಿನಂತೆ ಪಾರ್ವತಮ್ಮನವರ ಜೊತೆ ಮುತ್ತುರಾಜ್ ಅವರ ಮದುವೆ ಮಾಡ್ತಾರೆ. ಆಗ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಕೇವಲ 14 ವರ್ಷ. ನಂತರ 1953 ಜೂನ್ 25ನೇ ತಾರೀಕಿಗೆ ಮುತ್ತುರಾಜ್ ಮತ್ತು ಪಾರ್ವತಿಯವರ ಮದುವೆ ತುಂಬಾ ಸರಳ ಮತ್ತು ಸಾಂಪ್ರದಾಯಿಕವಾಗಿ ನಡೆಯುತ್ತೆ. ಆಗ ಆ ಮದುವೆಗೆಂದು ಅಣ್ಣವರು 900 ರೂಪಾಯಿಯನ್ನ ಸಾಲ ಮಾಡಿರ್ತಾರೆ. ಆಗಿನ್ನು ಅಣ್ಣವರು ಸಿನಿಮಾದಲ್ಲಿ ಅಭಿನಯಿಸಿರಲ್ಲ. ಗುಬ್ಬಿ ವೀರಣ್ಣ ಕಂಪನಿಯ ನಾಟಕಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಇರ್ತಾರೆ. ಪಾರ್ವತಿಯವರನ್ನ ಮದುವೆಯಾದ ನಂತರ ಮುತ್ತುರಾಜ್ ಅವರ ಅದೃಷ್ಟವೇ ಬದಲಾಗುತ್ತೆ. ಒಮ್ಮೆ ಮುತ್ತುರಾಜ್ ಮತ್ತು ಪಾರ್ವತಿಯವರು ಚಾಮರಾಜನಗರದಿಂದ ಗಾಜನೂರಿಗೆ ಬರುವಾಗ ಆಗ ಅಣ್ಣವರನ್ನ ನೋಡಿದ ಎಚ್.ಎಲ್.ಎನ್ ಸಿಂಹರವರು ಬೇಡರ ಕಣ್ಣಪ್ಪ ಸಿನಿಮಾದ ಆಡಿಷನ್ಗಾಗಿ ಚೆನ್ನೈಗೆ ಬರುವುದಾಗಿ ಹೇಳ್ತಾರೆ. ಆಡಿಷನ್ ಕೊಟ್ಟು ಕೆಲವು ದಿನಗಳ ನಂತರ ಅಣ್ಣವರು ಬೇಡರ ಕಣ್ಣಪ್ಪ ಸಿನಿಮಾಗೆ ನಾಯಕ ನಟನಾಗಿ ಆಯ್ಕೆಯಾಗ್ತಾರೆ. ಮುತ್ತುರಾಜ್ ಆಗಿದ್ದ ಅಣ್ಣವರನ್ನ ರಾಜ್ಕುಮಾರ್ ಎಂದು ಮರುನಾಮಕರಣ ಮಾಡಿ 1800 ರೂಪಾಯಿ ಸಂಭಾವನೆಯನ್ನು ಕೊಟ್ಟು ಈ ಸಿನಿಮಾಗೆ ಆಯ್ಕೆ ಮಾಡ್ತಾರೆ. ಆಗ ಅಣ್ಣವರು 1800 ರೂಪಾಯಿಯಲ್ಲಿ ತಮ್ಮ ಮದುವೆಗೆಂದು ಸಾಲ ಮಾಡಿದ 900 ರೂಪಾಯಿ ಸಾಲವನ್ನ ತೀರಿಸ್ತಾರೆ. ಮೊದಲ ಸಿನಿಮಾದಿಂದಲೂ ಜೊತೆಯಾಗಿದ್ದ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಣ್ಣವರ ಕೊನೆಯ ಸಿನಿಮಾದವರೆಗೂ ಅಣ್ಣವರ ಬಹುದೊಡ್ಡ ಶಕ್ತಿಯಾಗಿರ್ತಾರೆ. ಅಣ್ಣವರು ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ದಾಂಪತ್ಯ ಜೀವನ ಇವತ್ತು ನಮ್ಮ ನಾಡಿಗೆ ಸ್ಫೂರ್ತಿದಾಯಕ ಜೀವನವಾಗಿದೆ. ಈ ಮಾದರಿ ದಂಪತಿಗಳಿಗೆ ಸದ್ಯ 73ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಸವಿನೆನಪು. ಈ ದಿನದಂದು ಅವರನ್ನ ನೆನಪಿಸಿಕೊಳ್ಳುತ್ತಾ ಅವರ ಸಾರ್ಥಕ ಜೀವನವನ್ನ ನಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳೋಣ. ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.